ವಾರ್ಮ್ ಹೋಲ್ ಇದು ವಿಜ್ಞಾನಿಗಳಿಗೆ ನಿಲುಕದ ಒಂದು ಪ್ರಶ್ನೆಯಾಗಿದೆ. ವಾರ್ಮ್ ಹೋಲ್ಗಳು ಸೃಷ್ಟಿಯಾಗೋದೇ ಟೈಮ್ ಟ್ರಾವೆಲ್ ಮಾಡೋದಕ್ಕಾಗಿ. ಟೈಮ್ ಟ್ರಾವೆಲ್ ಎಂದರೇನು? ಟೈಮ್ ಟ್ರಾವೆಲ್ ಹೇಗೆ ಮಾಡುವುದು ಎನ್ನುವುದು ನೋಡಿದರೆ, ಟೈಮ್ ಟ್ರಾವೆಲ್ ಎಂದರೆ ವರ್ತಮಾನ ಅಥವಾ ಭವಿಷ್ಯತ್ ಕಾಲಕ್ಕೆ ಹೋಗುವುದನ್ನು ನಾವು ಟೈಮ್ ಟ್ರಾವೆಲ್ ಎಂದು ಕರೆಯಬಹುದಾಗಿದೆ. ಇದನ್ನು ಸೈಂಟಿಸ್ಟ್ಗಳು ನಂಬುತ್ತಾರೆ. ಹಾಗಾದರೆ ಟೈಮ್ ಟ್ರಾವೆಲ್ ಇದೆಯಾ ಎಂಬುದು ನಮ್ಮ ಪ್ರಶ್ನೆಗೆ ಉತ್ತರವು ಸೈಂಟಿಸ್ಟ್ಗಳೇ ಕೊಡ್ತಾರೆ. ಹೌದು, ಇದೆ ಅಂತ. ಹಾಗಾದರೆ ಟೈಮ್ ಟ್ರಾವೆಲ್ ಮಾಡೋದು ಹೇಗೆ? ಮಾಡಿದರೆ ಅದರ ತೊಂದರೆಗಳೇನು, ಅನುಕೂಲಗಳೇನು ಎಂದು ನೋಡೋಣ. ಒಬ್ಬ ವ್ಯಕ್ತಿಯು ತನ್ನ ಮಗನನ್ನು ಟೈಮ್ ಟ್ರಾವೆಲ್ಗೆ ಕಳಿಸಿದಾಗ ಆ ತಂದೆಯನ್ನು ಆತ ಅಲ್ಲಿಯೇ ಕೊಂದಿರುತ್ತಾನೆ. ಹಾಗಾದರೆ ಈ ಮಗ ಹೇಗೆ ಹುಟ್ಟುತ್ತಾನೆ? ಈ ಗೊಂದಲಗಳು ಟೈಮ್ ಟ್ರಾವೆಲ್ನಿಂದ ಸಾಧ್ಯ ಉಂಟಾಗುತ್ತದೆ. ಆದರೆ ಮನುಷ್ಯನಿಂದ ಟೈಮ್ ಟ್ರಾವೆಲ್ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಪ್ರಕೃತಿಯು ಟೈಮ್ ಟ್ರಾವೆಲ್ ಮಾಡಲು ಆಗುತ್ತದೆ ಎಂಬುದು ಸೈಂಟಿಸ್ಟ್ಗಳ ವಾದವಾಗಿರಬಹುದು. ಭವಿಷ್ಯತ್ ಕಾಲಕ್ಕೂ ಹೋಗಿ ಬರಬಹುದು ಎಂದು ಸೂಚಿಸಲು ಕಾರಣಗಳಾಗಿದ್ದಾವೆ. ನಾವು ಹೇಗೆ ಬದುಕುತ್ತಿದ್ದೇವೆ? ನಮ್ಮ ಜೀವನ ಹೇಗೆ? ಮೊದಲೇ ಎಲ್ಲವೂ ನಿರ್ಧಾರಿತವಾಗಿದೆಯೇ ಎಂದು ಗೊಂದಲಕ್ಕೀಡು ಮಾಡುತ್ತಿದೆ. ಏಕೆಂದರೆ ಟೈಮ್ ಟ್ರಾವೆಲ್ ಇದೆ ಎನ್ನುವುದನ್ನು ಒಪ್ಪಿಕೊಳ್ಳುವುದಾದರೆ ಹಾಗಾದರೆ ನಮ್ಮ ಜೀವನವು ಮೊದಲಿನಲ್ಲೇ ನಿರ್ಧಾರವಾಗಿರುತ್ತದೆ. ಟೈಮ್ ಟ್ರಾವೆಲ್ ಇದೆ ಎಂದಾದರೆ ಹೇಗೆ ನಾವು ಅದನ್ನು ಬಳಸಬಹುದು ಎಂಬುದು ಸುಮಾರು ಜನರ ಪ್ರಶ್ನೆಯಾಗಿದೆ. ಟೈಮ್ ಟ್ರಾವೆಲ್ ಮಾನವ ನಿರ್ಮಿತವಾದರೆ ಮುಂದಿನ ಜಗತ್ತು ಹೇಗಿರುತ್ತದೆ ಎಂಬುದರ ಬಗ್ಗೆ ಪರಿಕಲ್ಪನೆಯೂ ಇಲ್ಲದಂತಾಗುತ್ತದೆ. ಸಾವು, ನೋವು, ಬದುಕು ಎಲ್ಲವೂ ಗೊಂದಲಕ್ಕೀಡಾಗುತ್ತದೆ. ಆದರೆ ಇದನ್ನು ಒಪ್ಪಿಕೊಳ್ಳುತ್ತಿರುವ ಸೈಂಟಿಸ್ಟ್ಗಳು ಯಾವ ರೀತಿ ಎಂದು ನಮ್ಮ ಜಗತ್ತು ಇದೆ ಎಂದು ತಿಳಿಯಲಾಗುತ್ತಿಲ್ಲ. ಎಲ್ಲವೂ ಗೊಂದಲಮಯವಾಗಿದೆ. ನಾವು ಹೇಗೆ ಬದುಕುತ್ತಿದ್ದೇವೆ, ನಾವು ಯಾವ ರೀತಿಯಲ್ಲಿದ್ದೇವೆ ಎಂದು ಹೇಳಲಾಗುತ್ತಿಲ್ಲ. ಆದರೆ ಸೈಂಟಿಸ್ಟ್ಗಳು ಹೇಳುವ ಪ್ರಕಾರ ವಾರ್ಮ್ ಹೋಲ್ಗಳನ್ನು ನಾವುಗಳು ಸೃಷ್ಟಿಸಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸೃಷ್ಟಿಸುವವರು ಯಾರು? ಈ ವಾರ್ಮ್ ಹೋಲ್ಗಳಿಂದ ಬಂದಂತಹ ವ್ಯಕ್ತಿಗಳು ಹೇಗೆ ಬಂದರು? ಹೇಗೆ ಅವರು ಟೈಮ್ ಟ್ರಾವೆಲ್ ಮಾಡುತ್ತಿದ್ದಾರೆ ಎಂಬುದು ಯಕ್ಷಪ್ರಶ್ನೆಯಾಗಿ ಉಳಿದಿದೆ. ಟೈಮ್ ಟ್ರಾವೆಲ್ ನಿಜವೇ ಆದರೆ ಅದರ ಸೃಷ್ಟಿಯು ನಿಜವಾಗಿಯೇ ಇರುತ್ತದೆ ಎಂದು ಭಾವಿಸೋಣ. ಟೈಮ್ ಟ್ರಾವೆಲ್ ಮಾಡಿ ಬಂದವರು ಹೇಗೆ ಹಾಗೂ ಯಾಕೆ ಅದನ್ನು ನಮಗೆ ತಿಳಿಸುತ್ತಿಲ್ಲ ಎಂಬುದು ಪ್ರಶ್ನೆಯಾಗಿ ಉಳಿಯುತ್ತದೆ. ಅವರು ಈ ಮಾಹಿತಿಯ ಬಗ್ಗೆ ನಮಗೆ ತಿಳಿಸಿದರೆ ನಾವು ಜಗತ್ತಿನ ನಿಯಮಗಳನ್ನು ಪಾಲಿಸಬಹುದು ಹಾಗೂ ಟೈಮ್ ಟ್ರಾವೆಲ್ನನ್ನು ಒಪ್ಪಿಕೊಳ್ಳಬಹುದಾಗಿದೆ. ಟೈಮ್ ಟ್ರಾವೆಲ್ ಈಗಿನ ಕಾಲದಲ್ಲಿ ನೋಡಲು ಸಾಧ್ಯವೇ ಎಂದರೆ ನೋಡಲು ಸಾಧ್ಯ ಎಂದು ಒಪ್ಪಿಕೊಳ್ಳುವ ಹಾಗೆ ನಂಬಲು ಆಗಿರುವುದು ಕೇವಲ ಬರ್ಮುಡಾ ಟ್ರಯಾಂಗಲ್ನಿಂದ ಮಾತ್ರವಾಗಿರಬಹುದು. ಏಕೆಂದರೆ ಇಲ್ಲಿಂದ ಹೋದ ವ್ಯಕ್ತಿಗಳು ಯಾರೂ ವಾಪಸ್ಸಾಗಿಲ್ಲ ಹಾಗೂ ಅವಶೇಷಗಳು ಸಹಿತ ದೊರೆತಿಲ್ಲ ಎಂಬುದು ನಿಜವೇ. ಹೀಗಿದ್ದ ಮೇಲೆ ಟೈಮ್ ಟ್ರಾವೆಲ್ ಇಲ್ಲಿಂದನೇ ಸೃಷ್ಟಿಸಿರಬಹುದಾ? ಇಲ್ಲಿ ಹೋದ ವಿಮಾನಗಳು, ಹಡಗುಗಳು ಎಲ್ಲವೂ ಟೈಮ್ ಟ್ರಾವೆಲ್ಗೆ ಒಳಗಾಗಿದೆಯೇ ಎಂಬುದು ನಮಗೆ ಇನ್ನೂ ಯಕ್ಷಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಅವರು ಹೋಗಿರುವುದಾದರೂ ಎಲ್ಲಿ? ಭವಿಷ್ಯತ್ ಕಾಲಕ್ಕೆ ಹೋಗಿದ್ದಾರೆಯೇ ಅಥವಾ ವರ್ತಮಾನ ಕಾಲಕ್ಕೆ ಹೋಗಿದ್ದಾರೆಯೇ ಎಂದು ತಿಳಿಯುವುದು ಸಹಿತ ಆಗುತ್ತಿಲ್ಲ. ಹೋದವರು ವಾಪಸ್ಸಾಗಿದ್ದರೆ ಏನಾದರೂ ಒಂದು ರೀತಿಯಲ್ಲಿ ಒಪ್ಪಿಕೊಳ್ಳಬಹುದಾಗಿದೆ. ಟೈಮ್ ಟ್ರಾವೆಲ್ ನಿಜವೇ ಆದರೆ ಆಕಸ್ಮಿಕ ಸಾವುಗಳನ್ನು ತಪ್ಪಿಸಬಹುದು ಅಲ್ಲವೇ? ಹಾಗಾದರೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಸಾಧ್ಯವಾ? ಅಥವಾ ಎಲ್ಲವೂ ಬರೀ ಕಲ್ಪನೆಯೇ? ಕಲ್ಪನೆಯಾಗಿದ್ದರೆ ಹಿಂದಿನ ಜನ್ಮದಿಂದ ಅಥವಾ ಮುಂದಿನ ಭವಿಷ್ಯತ್ ಕಾಲದಿಂದ ಬಂದ ವ್ಯಕ್ತಿಗಳು ಸುಳ್ಳಾ? ಯಾವುದು ಸತ್ಯ ಎಂದು ನಮಗೆ ಇನ್ನೂ ಅರಿವಾಗುತ್ತಿಲ್ಲ. ಆದರೆ ಸೈಂಟಿಸ್ಟ್ಗಳು ಹೇಳುವ ಪ್ರಕಾರ
ಟೈಮ್ ಟ್ರಾವೆಲ್ ಸಾಧ್ಯ ಎಂದು ಅವರೇ ಒಪ್ಪಿಕೊಂಡಿರುವಾಗ ನಾವು ಅದನ್ನು ಅಲ್ಲಗೆಳೆಯಲು ಸಾಧ್ಯವಾಗುವುದಿಲ್ಲ. ಸೈಂಟಿಸ್ಟ್ಗಳು ಹೇಳುವ ಪ್ರಕಾರ ನಾವು ಬೆಳಕಿನ ವೇಗದಷ್ಟು ವೇಗವಾಗಿ ಚಲಿಸಿದರೆ ಟೈಮ್ ಟ್ರಾವೆಲ್ ಮಾಡಬಹುದಾಗಿದೆ ಎಂಬುದು ವಿಜ್ಞಾನಿಗಳ ವಾದವಾಗಿದೆ. ಹಾಗಿದ್ದರೆ ಟೈಮ್ ಟ್ರಾವೆಲ್ ಮಾಡುವುದು ಬೆಳಕಿನ ವೇಗದಷ್ಟೇ ವೇಗವಾಗಿ ಹೇಗೆ ಚಲಿಸುವುದು ಹಾಗೂ ಅದರಿಂದ ಹೋಗುವ ದಾರಿ ಸಿಕ್ಕರೂ ಬರುವ ದಾರಿಯೂ ಹಾಗೆಯೇ ಸಿಗುತ್ತದೆ ಎಂಬುದು ಹೇಗೆ ತಿಳಿಯೋಣ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಏಕೆಂದರೆ ಕೆಲವರು ಹೇಳುವ ಪ್ರಕಾರ ಟೈಮ್ ಟ್ರಾವೆಲ್ನಿಂದ ಬಂದವರು ವಾಪಸ್ ಹೋಗಲು ಸಾಧ್ಯವಾಗದೆ ನಮ್ಮೊಡನೆಯೇ ಇರಬಹುದಲ್ವಾ? ಆದರೆ ಅವರು ಯಾವ ಕಾರಣಕ್ಕೂ ನಾವು ಟೈಮ್ ಟ್ರಾವೆಲ್ ಮಾಡುತ್ತಿದ್ದೇವೆ ಎಂಬುದನ್ನು ತಿಳಿಸುತ್ತಿಲ್ಲ ಯಾಕೆ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಹಾಗೂ ಅವರು ಪ್ರಕೃತಿಯಿಂದ ಬಂದಿರುವುದಾದರೆ ಪ್ರಕೃತಿಯು ಅವರಿಗೆ ನೀಡುತ್ತಿರುವ ಸಂದೇಶವಾದರೂ ಏನು? ಪ್ರಕೃತಿಯಲ್ಲಿ ಎಲ್ಲವೂ ಅಡಗಿದೆ, ಆದರೆ ನಮಗೇನೂ ತಿಳಿಯುತ್ತಿಲ್ಲ ಎಂಬುದು ನಮ್ಮ ವಾದವಾಗಬಹುದು. ಆದರೆ ನಮ್ಮ ಪ್ರಾಣಿಗಳು ಸಹಿತ ಎಲ್ಲ ಭೂಕಂಪ ಹಾಗೂ ಗಳ ಮುನ್ಸೂಚನೆಯನ್ನು ತೋರಿಸುತ್ತದೆ. ಬುದ್ಧಿಜೀವಿಯಾದ ಮನುಷ್ಯನಿಗೆ ಇವೆಲ್ಲವೂ ಕಷ್ಟಕರ ಹಾಗೂ ಎಲ್ಲವನ್ನೂ ಪರಿಶೀಲಿಸಿ ವಿಜ್ಞಾನಿಗಳಾಗಿ ಎಲ್ಲವ ರೀತಿಯಿಂದಲೂ ತಿಳಿದುಕೊಂಡು ನಾವು ಒಪ್ಪಿಕೊಳ್ಳುತ್ತಿರುವುದು ಮತ್ತೆ ಪ್ರಕೃತಿಯನ್ನೇ. ಇದೇ ವಿಸ್ಮಯ ಎಂಬಬಹುದು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.